ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರು? ಒಂದು ಸೂಪರ್ ಐದೈತಿ. ಇವಾಗ ಶುರು ಮಾಡಿ ನನ್ನ ಮಗ ನಾವು ವಿಜಯ್ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡಲಾರೆ. ನಮ್ಮ ಫೇಸ್ಬುಕ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ನಮ್ಮ ಖುಷಿ ಬೇಬಿ ಮಲಗಿದೆ, ಇಬ್ರು ಒಂದೇ ಸಲ. ಖುಷಿ ಬೇಬಿ ಮಲಗಿದೆ. ಅಡುಗೆ ಮಾಡಬೇಕು, ತಿಂಡಿ ಆಯ್ತಾನೆ ಅಡುಗೆ ಆಯ್ತಾನೆ ಅದು ಇದು 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 ಅಂತ ಪ್ರತಿದಿನ ಮಾಡಬೇಕು. ಸೊ ಟಿಫನ್ ಮಾಡೋ ಆಯ್ತಲ್ಲ. ಇವಾಗ ಊಟ ಏನು ಮಾಡ್ತಾ ಇದ್ದೀವಿ ರೈಸ್, ತರಕಾರಿ ಸಾಂಬಾರ್. ಅದು ಅವರಮ್ಮ ಕೊಟ್ಟು ಕಳಿಸಿದ್ದಾರೆ ತರಕಾರಿನ. ಬೆಂಡೆಕಾಯಿ ಏನದು ತೊಂಡೆಕಾಯಿ ಅದನ್ನ ಹಾಕ್ಬಿಟ್ಟು ತರಕಾರಿ ಸಾರು ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಳೆ, ಕ್ಯಾರೆಟು, ಬೀಟ್ರೋಟ್ ಅಲ್ಲ, ಒಬ್ಬೊಬ್ರು ಬೀಟ್ರೋಟ್ ಹಾಕ್ತಾರೆ. ಸಾಂಬಾರ್ ಕೆಂಪು ಆಗುತ್ತೆ. ಯಾವತ್ತೂ ಹಾಕಿಲ್ಲ ನಾನು, ಚೆನ್ನಾಗಿರಲ್ಲ. ಸೊ ಬನ್ನಿ, ಇವಾಗ ನಮ್ಮ ನವಿಯವ್ರು ಸಾಂಬಾರು ಮಾಡ್ತಾರೆ. ತರಕಾರಿ ಸಾಂಬಾರು ಮಾಮೂಲಿ ಮಾಡ್ತಾರಲ್ಲ, MTR ಸಾಂಬಾರು ಪೌಡರ್ ಇದೆ ನಮ್ಮ ಮನೇಲಿ, ಅದನ್ನ ಹಾಕ್ಬಿಟ್ಟು ಮಾಡ್ತಾರೆ. ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಆದ್ರೆ ತಿನ್ಬೇಡ್ದು ಅಂತ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಹೇಳ್ತಾರೆ. ಬಟ್ ಇವಳಿಗೆ ಸಾಂಬಾರು ಪೌಡರ್ ಮಾಡಕ್ ಬರಲ್ಲ. ಈ ಸಲ ಊರಿಗೆ ಹೋದಾಗ ಮಾಡಿಸ್ಕೊಂಡು ಬರ್ಬೇಕು ಅಂತ ಪ್ಲಾನ್. ಸದ್ಯಕ್ಕೆ MTR ಸಾಂಬಾರು ಪೌಡರ್ ತಿನ್ಬೇಕು. ಇಷ್ಟು ಜನ ಅದನ್ನ ತಿಂತಾರಲ್ವ, ಯಾವುದು ತಿನ್ನಂಗೆ ಇಲ್ಲ ಲೆಕ್ಕವಾಗಿ. ನಮ್ಮನೆಯವ್ರು ಇಲ್ಲಿದ್ದಾಗ ಎಷ್ಟು ವಿಡಿಯೋ ಮಾಡಿದಾಗೆಲ್ಲ ನಾನ್ ಮಾಡ್ದೆ ಗೈಸ್, ನಾನ್ ಮಾಡ್ದೆ ಸಾಂಬಾರು ಹಂಗೆ ಹಿಂಗೆ ಅಂತ ಹೇಳ್ತಾರಲ್ಲ. ಊರಲ್ಲಿ ಹೋದಾಗ ತರಕಾರಿ ಸಾಂಬಾರು ಮಾಡಿದೆ ಮುದ್ದು. ಅದು ಹೆಂಗ್ ಮಾಡಿದೆ ಗೊತ್ತಾ? ಕಾಯಿಯೇ ಹಾಕ್ಲಲ್ಲ ತರಕಾರಿ ಸಾಂಬಾರು ಮಾಡೋರು ಫ್ರೆಂಡ್ಸ್. ರುಬ್ಬಿಟ್ಟು ನೀವೇ ನಾನು ಹೇಳಿದವತ್ತು ಕಾಯಿ ಹಾಕ್ತಲ್ಲ, ಕಡ್ಲೆ ಹಾಕ್ಬಿಟ್ಟು ಮಾಡಿದೆ. ಬರೀ ಕಡ್ಲೆ ಹಾಕ್ಬಿಟ್ಟು ಮಾಡೋದು. ಅದು ಬೆಳ್ಳಗೆ ಸಾರು. ಏನು ಸಾಂಬಾರ್ ಪೌಡ್ರ್ ಎಲ್ಲ ಹಾಕೋರ ಫ್ರೆಂಡ್ಸ್, ಕಾಯಿ ಹಾಕಿಲ್ಲ. ಅದಕ್ಕೆ ಕಡ್ಲೆ ಹಾಕಿದ್ದೀನಿ ಅಷ್ಟೇ, ಬರೀ ಕಡ್ಲೆ ಹಾಕಿ ರುಬ್ಬಿರೋದು. ಅಯ್ಯೋ ಯಪ್ಪ, ನನ್ಗೊಂದು ಅಮ್ಮ ಅಪ್ಪಂಗೆಲ್ಲ ಟೊಮೊಟೊ ಸಾಂಬಾರ್ ಪೌಡ್ರು, ಕಾಯಿ ಇರ್ಲಿಲ್ಲ, ಖಾಲಿ ಆಗಿತ್ತು. ಇತ್ತು ಅದೊಂದು ಒಡ್ಕೋಬೇಕು, ತುರ್ಕೋಬೇಕು ಅಂದ್ಬಿಟ್ಟು ತುರ್ಕೋಬೇಕಲ್ಲ ಅಂದ್ಬಿಟ್ಟು ಮರ್ತೋಗಿದ್ದೀನಿ ಅನ್ಸುತ್ತೆ. ಇಲ್ಲಾಂದ್ರೆ ಹಾಕಿರುವೆ. ಚೆನ್ನಾಗಿ ಬಂದಿರಲಿಲ್ಲ ಸಾರು, ಒಂಥರ ಟೇಸ್ಟ್. ಆಮೇಲೆ ಇನ್ನೊಂದಿನ ಫಾರ್ಮೋಟಿಂಗ್ ಆಯಿತು ಮುದ್ದು, ಹಿಂಗ್ ಹೇಳ್ಕೊಡು ಅಂತ ಅಂದ್ರು. ಅವಾಗ ಹೇಳ್ಕೊಟ್ಟಾದ್ಮೇಲೆ ಚೆನ್ನಾಗೈತೆ. ಅವತ್ತು ಹೆಂಗೋ ಮಾಡ್ಕೊಂಡು ತಿಂದಿ, ಹೆಂಗೋ ಇತ್ತು ಮುದ್ದು, ಹಂಗೆ ಅಂತ. ಇಲ್ಲಿದ್ದಾಗ ಬಿಲ್ಡಪ್ ತಗೋತಾರೆ. ಗಾಯ್ಸ್ ನಾನೇ ಮಾಡಿದ್ದಿತ್ತು, ನಾನೇ ಹೇಳ್ಕೊಡ್ತಲ್ಲ, ನಾನು ಮಾಡ್ತೀನಿ. ಅಯ್ಯೋ, ಮಾಡೋದು ನಾನೇ, ಹೇಳೋದು ಇವಳು ಅಷ್ಟೇ. ನೋ ಫ್ರೆಂಡ್ಸ್, ನಾನೇ ಎಲ್ಲ ಮಾಡೋದು. ಅಯ್ಯಪ್ಪ. ಓಕೆ ಬನ್ನಿ, ಇವಾಗ ಮಾಡಿ. ಇವಾಗ ನೋಡಿ, ತರಕಾರಿನೆಲ್ಲ ಹೆಚ್ಚಿಸಿ ತೊಂಡೆಕಾಯಿ ನಾನು ಹೆಚ್ಚಿದ್ದು, ಬೀನ್ಸ್ ನಾನು ಹೆಚ್ಚಿದ್ದು, ತೊಳೆದಿದ್ದು ನಾನು. ನನ್ನ ಮೇಲೆ ಹಾಕು ಎಲ್ಲ ತರಕಾರಿನೂ ನಾನು ಹೆಚ್ಕೊಟ್ಟೆ. ಎಲ್ಲಾನು ಏನು ಮಾಡಿಲ್ಲ. ಇಷ್ಟು ತರಕಾರಿ ಹಾಕಿದೀವಿ. ಇದು ರುಬ್ಬಿರೋ ಮಸಾಲೆ, ಇದನ್ನ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾರೆ. ಒಂದು 5-6 ವಿಷಲ್ ಕೂಗಿಸ್ತಾರೆ, ಆಮೇಲೆ ಒಗ್ಗರಣೆ ಹಾಕ್ತಾರೆ. ಅಷ್ಟೇ ಸರ್, ಮುಗೀತು ಸಾಂಬಾರ್ ಕತೆ. ಕೂಗಿಸ್ಬಿಡ್ತೀನಿ ಅಷ್ಟೇ. ಅದು ಬೇರೆ ಬೇಳೆ ಬೇರೆ ಎಕ್ಸ್ಟ್ರಾ ಬೇಯಿಸ್ಕೊಳ್ಳೋದು, ತರಕಾರಿ ಬೇರೆ, ಆದ್ರೆ ಏನು ಮಾಡಲ್ಲ. ಇದು ನನಗೆ ನಮ್ಮ ಅಮ್ಮನೂ ಹೇಳ್ಕೊಟ್ಟಿದ್ವಿ, ಅಜ್ಜಿನೂ ಹೇಳ್ಕೊಟ್ಟಿದ್ರು ಇದೇ ರೀತಿ. ಈ ಥರ ಫ್ರಿಡ್ಜಿಂದ ನೀರು ಬರುತ್ತೆ ಗೈಸ್. ನಿಮ್ಮ ಮನೇಲಿ ಯಾರಿಗಾರು ಈ ಥರ ಆಗಿದ್ರೆ ಪ್ರಾಬ್ಲಮ್ ಏನಕ್ಕೆ ಬರುತ್ತೆ ಅಂತ ಕಮೆಂಟ್ಸ್ ಹಾಕಿ, ನಾನು ಸರಿ ಮಾಡ್ಕೊತೀನಿ. ನನಗೆ ಗೊತ್ತಿಲ್ಲ ಏನಕ್ಕೆ ಬರ್ತೈತೆ ಈ ಥರ ನೀರು ಅಂತ ಗೊತ್ತಾಗ್ತಾಯಿಲ್ಲ, ಎಲ್ಲಿಂದ ಬರ್ತೈತೆ ಅಂತಲೂ ಗೊತ್ತಾಗ್ತಿಲ್ಲ. ಬಟ್ ಇಲ್ಲಿ ಸೈಡಲ್ಲಿ ನಿಂತಿರುತ್ತೆ, ಸೈಡಿಂದ ಹಿಂಗೆ ಹರಿತದೆ ಕೆಳಗಡೆ. ನೋಡಿ ಗೈಸ್, ರಾಣಿ ಮಹಾರಾಣಿ ಕಾಲು ಹೊತ್ತಿ ಅಂತ ಕರೆದಿದ್ದಾರೆ. ನೋಡಿ ಬಟ್ಟೆ ಮುಚ್ಕೊತಿದ್ದಾರೆ. ಕೊಡ್ರಿ, ಹೊತ್ತು ಕೊಡ್ತೀನಿ. ಏನಿಲ್ಲ, ಕಾಲು ನೋಡ್ತಿದ್ದು, ಪ್ಲೀಸ್ ಮುದ್ದು ಒತ್ತು ಕೊಡ್ಬಾ ಅಂತ ಕರೆದು. ದಪ್ಪ ಆಗಿದೆ ಅಂತೆ ಕಾಲು, ನೋಡ್ರಿ. ಕೆಲಸ ಮಾಡ್ತಿದ್ವಲ್ಲ ಎಷ್ಟು ದಿನ, ಇವಾಗ ಜಾಸ್ತಿ ನಿಂತ್ಕೊಂಡೆ ಅಲ್ಲ ನಿನ್ನೆಯಿಂದ. ಇವಾಗ ಕೆಲಸ ಮಾಡ್ತಿದ್ದೀನಲ್ಲ, ಅದಕ್ಕೆ ಕಾಲು ಸ್ವಲ್ಪ ವಾಕಿಂಗ್ ಮಾಡ್ಬೇಕು, ಅವಾಗ ಕರ್ಕೋಗುತ್ತೆ. ಬಿಡ್ರಿ ಕೊಡ್ರಿ, ಪರವಾಗಿಲ್ಲ. ಆಮೇಲೆ ಕಾಲು ಉಗುರು ಬೆಳ್ದೆ ತಗೊಂಡು ನೋಡಿ ಗೈಸ್, ಅದು ಬೆಳ್ದೈತೆ, ಗೊತ್ತಾಗಬಾರ್ದು ಅಂದ್ಬಿಟ್ಟು ಉಗುರು ಬಣ್ಣ ಹಚ್ಚಿದ್ದಾರೆ. ಉಗುರು ಬೆಳೆದಿದೆ, ಪರವಾಗಿಲ್ಲ, ನೋವಿಲ್ಲ. ಎಷ್ಟು ಹಂಪೇಳ್ದು ಹಂಗೆ ಬೇಕು ಬೇಕು ಅಂತ. ನೋವಿಲ್ಲ ಅಂದೆ, ನೋವಿಲ್ಲ ಅಂದ್ಬಿಟ್ಟು ಹಂಗೆ ಕೊಡ್ತಾರೆ. ಕೊಟ್ರಿ, ಹೊತ್ತು ಕೊಡ್ತೀನಿ. ಬೇಡ ರೀ, ಸಣ್ಣ ಆಗ್ಬೇಕು ಅನ್ನೋದು. ಚಾಕ್ಲೇಟ್ ತಿನ್ನೋದು. ಸೊ ನೋಡಿ ಗೈಸ್, ಇಷ್ಟೊತ್ತಾಗ ಮಾತಾಡ್ಕೊಂಡು ಕೂತಿದ್ವಿ. ಅವಳು ನಾನು ಟೈಮ್ ಆಗಿದೆ ಗೊತ್ತಾಗಿಲ್ಲ, 1 ಗಂಟೆ ಆಗೇ ಹೋಯ್ತು. ಸೊ ಈ ಗೊಂಬೆನ ಎತ್ಕೋಬೇಕು, ಅವ್ರಮ್ಮ ಅಡುಗೆ ಮಾಡೋಕೆ. ಈಗ ಮತ್ತೆ ರೊಟ್ಟಿನೇ ಹಾಕ್ಕೊಡ್ತಾ ಇದ್ದಾರೆ. ರೈಸ್ ಮಾಡೋದಕ್ಕೆ ಟೈಮ್ ಆಗ್ಬಿಡುತ್ತೆ. ಟೈಮೇ ನೋಡಿಲ್ಲ, ಅಲ್ಲೇ 1 ಗಂಟೆ ಆಗ್ಬಿಟ್ಟಿದೆ. ಈಗ ಅನ್ನ ಮಾಡ್ಕೊಂಡು ತಿನ್ಕೊಂಡು ಹೋಗೋದಕ್ಕೆ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನೋಡಿ, ನಮ್ಮ ಗೊಂಬೆ ಮೂಗೆಲ್ಲ ಸೋರ್ತೈ. ಎಣ್ಣೆ ತೆಕ್ಕಿದ್ದೀನಿ, ಅದಕ್ಕೋಸ್ಕರ ಒಳ್ಳೆ ಎಣ್ಣೆ ಕಮ್ಮಿ ಆಗಲಿ ಅಂತ. ಸಂಜೆ ಹೊತ್ತಿಗೆ ಕಮ್ಮಿ ಆಗ್ಬೋದು ಅಲ್ಲ ಮಗನೇ. ಸೊ ಇವಾಗ ರೊಟ್ಟಿ ಜೊತೆಗೆ ತರಕಾರಿ ಸಾಂಬಾರು ತಿನ್ಕೊಂಡು ಹೋಗ್ಬೇಕು. ಘಮ ಘಮ ಅಂತಿದೆ.
ಸೊ ಓಕೆ ಗೈಸ್, ಇವಾಗ ಊಟ ಮಾಡ್ಬಿಟ್ಟು ಡ್ಯೂಟಿಗೆ ಹೋಗ್ಬಿಟ್ಟು ಮತ್ತೆ ನಿಮಗೆ ಸಂಜೆ ಸಿಗ್ತೀನಿ. ನಮ್ಮ ನವಿಯವರು ಅಷ್ಟೇ ರೆಸ್ಟ್ ಮಾಡ್ಬೋದು. ರೆಸ್ಟ್ ಮಾಡೋಕ್ಕೆಲ್ಲ ಕೊಡ್ತಾನೆ ಇವನು. ಓಡ್ಲಿಕ್ಕದಂತೆ ನಾನು ಆಚೆ ಏನಾರು ಹೋಗ್ಬಿಟ್ರೆ ಡ್ಯೂಟಿಗೆ ಹಿಂಸೆ ಮಾಡಿಕೊ ನಾನು ನೆನ್ನೆ ಅಂತವೆ ಅಮ್ಮ 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 ಅಂತ ಅಳ್ತಿ ಒಂದು 2 ಅವರ್ ಹತ್ತವಂತೆ. ಇವಾಗ ನಿದ್ದೆ ಮಾಡ್ದ, ತಿಂಡಿ ತಿಂದಾದ್ಮೇಲೆ ಚೆನ್ನಾಗಿ ನಿದ್ದೆ ಮಾಡ್ದ. ಇನ್ನು ಸಂಜೆ ತನಕ ನಿದ್ದೆ ಮಾಡಲ್ಲ, ಒಂದು 9 ಗಂಟೆಗೆ ಮಲ್ಕೋತಾನೆ. ಆಯ್ತಾ? ನಿನ್ ಬಗ್ಗೆನೇ ಹೇಳ್ತಿರೋದು. ಹಾಯ್ ಮಾಡ್ಬಿಡು. ಹಾಯ್ ಆ ಕಡೆ ಕಾಯ್ ಮಾಡು ಅಂದಿದ್ದು. ಇಲ್ಲಿ ನನ್ ಹೊಡಿಯಂಗಿಲ್ಲ. ಹಾಯ್ ಮಾಡು. ಹಾಯ್ ಮಾಡು ಮಮ್ಮಿ. ಈಗ ಬೇಗ ಮಾಡು. ಮಾಡಲು ಕೈಯಲ್ಲಿ ಸಲ ಮಾಡೋದಿಲ್ವ ಅಲ್ಲಿ ಹಾಯ್. ಯಾರ ಆಪೋಸಿಟ್ ಇರ್ಬೇಕು. ನಾವ್ ಮಾಡಿದ್ರೆ ಇಲ್ಲ ಹೊರಗಡೆ ಹೊರಟೋಳೆ ಅಂತ ಹೇಳ್ತಾನೆ. ಬೇರೆ ಯಾರು ಇದ್ರೆ ಬಾಯಿ ಹಾಯ್ ಮಾಡ್ತಾನೆ. ಕ್ಯಾಮ್ರಾ ಬಗ್ಗೆ ಎಷ್ಟು ಗೊತ್ತಾಯ್ತಲ್ಲ, ಕ್ಯಾಮ್ರಾದಲ್ಲಿ ಮಾತಾಡ್ತಾರೆ. ನಮ್ ದಿವ ಎಷ್ಟ್ ಬೇಗ ಹಾಯ್ ಹಾಯ್ ಅನ್ನೋದಲ್ಲ. ಇದು ಬೇಗ ಮಾತಾಡೋದು ಕಲ್ತ್ಕೊತಾನೆ. ತುಂಬಾ ಜನ ಕಮೆಂಟ್ ಹಾಕಿದ್ರಲ್ಲ, ಖುಷಿ ಬೇಗ ಮಾತಾಡೋದು ಕಲಿತಾನಂತೆ. ಮಕ್ಕಳು ನೋಡ್ಕೊಂಡೆ ಮಕ್ಕಳು ಕಲಿಯೋದಲ್ವಾ ಅಂತ ಒಸಿ ಮಾತಾಡ್ತಾನ. ಒಸಿ ಮಾತಾಡೋ. ಯಾಕೆ ಜಾಸ್ತಿ ಮಾತಾಡೋದ್ ನೀನು? ಯಾಕೆ ಚಿನ್ನಮ್ಮ? ಅಯ್ಯ ಪ್ಲೀಸ್ ಕಡೆ ನನ್ನ ನೋಡಿ. ಟೈಮ್ ಆಯ್ತಲ್ಲ ನನಗೆ, 1/4 ಗಂಟೆ ಹಾಗೇ ಹೋಯ್ತು ಹಿಂಗೆ ಆಡೋ ಅಷ್ಟೊತ್ತಿಗೆ. ಇನ್ನು 1/4 ಗಂಟೆ ಬರೋವರೆಗೂ ಹಿಂಗೆ ಆಟಾಡ್ಸ್ಕೊಂಡಿರ್ಬೇಕು ಅನ್ನ. ಹಿಂಗೆ ಆಟಾಡ್ಸ್ಬೇಕಾ? ಇವಾಗ ಚೆನ್ನಾಗಿ ನಿದ್ದೆ ಹೊಡ್ತಾನಲ್ಲ, ಆಟಾಡ್ಬೇಕು ಈಗ. ಅದನ್ನು ಬಂಗರು ಅಂತ. ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆ ಹಂಗೆ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮ್ಮನೆಯವರು ಇವಾಗ ಹಾಲು ಮತ್ತು ಬಿಸ್ಕೆಟು ತರಕ್ಕೆ ಹೋಗಿದ್ದಾರೆ ಪಾಪಗೆ. ಮತ್ತು ಇವಾಗ ತುಂಬಾ ಕೆಲಸಗಳಿದೆ ಇವಾಗ ಮಾಡ್ಕೋಬೇಕು. ಅವಲಕ್ಕಿ ಉಪ್ಪಿಟ್ಟು ಮಾಡಿಬಿಡೋಣ. ನನಗೆ ಅವಲಕ್ಕಿ ಉಪ್ಪಿಟ್ಟು, ನಮ್ಮ ಮನೆಯವ್ರಿಗೆ ರವೆ ಉಪ್ಪಿಟ್ಟು ಮಾಡೋವಂಥ ಅವರು ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ನಾನು. ನೀವು ಬರೋಷ್ಟೊತ್ತಿಗೆ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹಾಲು ತರೋಷ್ಟೊತ್ತಿಗೆ ತಿಂಡಿ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಪಾತ್ರೆ ಬಿಟ್ಟಿದ್ದೀನಿ. ನೋಡಿ ಇನ್ನೂ ಈರುಳ್ಳಿ ಏನೂ ಹೆಚ್ಕೊಂಡಿಲ್ಲ. ಅದೆಲ್ಲ ಮಾಡ್ಬೇಕು. ಅವ್ರು ಬರೋಷ್ಟಲ್ಲಿ ಮಾಡ್ತೀನಿ ಅಂತ ಒಪ್ಕೊಬಿಟ್ಟಿದ್ದೀನಿ. ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಒಟ್ಟಲ್ಲಿ ಹೇಳಿದ್ದೀನಿ. ಇವಾಗ ತಿಂಡಿಗೆ ಸ್ಟಾರ್ಟ್ ಮಾಡಬೇಕು ಮಾಡೋಕ್ಕೆ. ಹಂಗೇ ಪಾಪುಗೆ ಸ್ನಾನ ಮಾಡಿಸೋದಿತ್ತು, ಅದಕ್ಕೆ ನೀರನ್ನು ಆನ್ ಮಾಡಿದ್ದೀನಿ. ಮನೆ ಕೆಲಸ ಇನ್ನೂ ಏನೂ ಮುಗಿಸಿಲ್ಲ, ಎಲ್ಲನೂ ಒಂದು ಕಡೆಯಿಂದ ಮಾಡ್ಕೊಂಡ್ಬಿಡ್ಬೇಕು ಇವಾಗ. ಮತ್ತು ಅವ್ರಿಗೆ ಬಂದಾಗ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ. ಸಾಂಗ್ ನೋಡ್ತಾ ಹಂಗೇ ಒಗ್ಗರಣೆಗೆ ಹಾಕ್ಬಿಟ್ಟೆ ಫ್ರೆಂಡ್ಸ್. ಅವ್ರು ಇನ್ನೂ ಬಂದಿಲ್ಲ. ಅವಲಕ್ಕಿ ಬಿಟ್ಟಿಗೆ ಒಗ್ಗರಣೆ ಹಾಕಿದ್ದೀನಿ. ಅವ್ರು ಬರೋ ಅಷ್ಟೊತ್ತಿಗೆ ಅವಲಕ್ಕಿ ಉಪ್ಪಿಟ್ಟು ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಯವರು ಇನ್ನೂ ಬಂದಿಲ್ಲ. ಅರ್ಶಿನ ಪುಡಿ ಹಾಕ್ಬೇಕಾಯ್ತು, ಇವತ್ತು ಹಾಕಿಲ್ಲ ಅರ್ಶಿನ ಪುಡಿ. ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಅವಲಕ್ಕಿ ಉಪ್ಪಿಟ್ಟು ಅರ್ಶಿನ ಪುಡಿ ಹಾಕೋದು. ನನಗಿಷ್ಟ, ಅವ್ರಿಗೋಸ್ಕರ ಅರ್ಶಿನ ಪುಡಿ ಹಾಕ್ಲಿಲ್ಲ, ಹಂಗೆ ಮಾಡಿದ್ದೀನಿ ಫ್ರೆಂಡ್ಸ್ ಅವಲಕ್ಕಿ ಉಪ್ಪಿಟ್ಟು. ನಾವು ತಿಂಡಿ ಮಾಡೋ ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದೇ ಬಿಟ್ರು ಫ್ರೆಂಡ್ಸ್. ಮಾಡಿದ್ದೀನಿ ಆಲ್ರೆಡಿ. ನಾನು ತಿಂಡಿ ಮಾಡಾಗಿದ್ದೆ, ನೀವು ಬರೋಕ್ಕಿಂತ ಮೊದಲೇ. ಅಯ್ಯ ಶೀ ಗಬ್ಬಿ ಹಾಯ್ ಮಾಡಿದ್ಯಾ ನಮಗನೇ ನೀನು? ಹಾಯ್ ಐಫೈ ಮಾಡೋದು, ಐಫೈ ಮಾಡಿ. ನೀನು ಹಂಗೆ ಆಡಬಾರ್ದು. ಗುಡ್ ಬಾಯ್ ಅಲ್ಲ ನೀನು, ಬ್ಯಾಡ್ ಬಾಯ್. ಖುಷಿ ಬಿಸಿಲು ಚೆನ್ನಾಗಿ ಬಂದಿದೆ ಇವತ್ತು. ಟಿಫನ್ ಎಲ್ಲ ಮಾಡಿಬಿಟ್ಟು ನೋಡಿ ಗೈಸ್ ಕೂತಿದ್ದಾರೆ ಅಮ್ಮ ಮಗ ಇಬ್ಬರು ಸ್ನಾನ ಮಾಡೋಕೆ ಹೋಗೋಕ್ಕೆ. ಖುಷಿ ಬೇಬಿಗೆ ಸ್ನಾನ ಮಾಡಿಸ್ಬೇಕು, ಬಟ್ಟೆ ಬಿಚ್ಚಾಕಿ ಕೊಂಡಿಸಿದ್ದಾರೆ. ಆಯಿಲ್ ತಿಕ್ತೀರಾ? ಶೀತ ಆಗ್ಬಿಟ್ಟಿದೆ ಅಲ್ಲಿಂದ ಬಂದು. ಇವಾಗ ಸ್ನಾನ ಮಾಡಿಸಿ ಫ್ರೆಶ್ ಮಾಡ್ಬೇಕು ಗೈಸ್. ಇಲ್ಲಿ ಧಾರಾವಾಹಿ ನೋಡ್ಕೊಂಡು ಕೂತಿದ್ದಾರೆ. ರಾತ್ರಿ ಹೊತ್ತು ನೋಡಿದ್ದಾರೆ ಗೈಸ್ ಈ ಧಾರಾವಾಹಿಯ. ಮಾತ್ರ ಇವಾಗ ನೋಡ್ತಾ ಇದ್ದಾರೆ ನಮ್ಮಲ್ಲಿ ಹಚ್ಚಿ ಅಂತ. ಈಗ ಒಂದು ಧಾರಾವಾಹಿನೂ ಬಿಡಲ್ಲ ಗೈಸ್. ಯಾವ್ದು ಚಾನಲಲ್ಲಿ ಬರುತ್ತೆ ಎಲ್ಲ ಧಾರಾವಾಹಿ ನೋಡ್ಕೊಂಡು ಕೂತಿದ್ದಾರೆ. ಸೊ ನೋಡಿದ್ರಲ್ಲ ಗಾಯ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈಗ ನಮ್ಮ ಪಾಪಗೆ ಸ್ನಾನ ಮಾಡಿಸ್ಬೇಕು. ಇಬ್ಬರು ಸೇರಿ ಸ್ನಾನ ಮಾಡಿಸಿ ಬೆಚ್ಚಿಗೆ ಮಲಗಿಸ್ಬೇಕು. ಇವಾಗ ಮಲ್ಕೊಂಡ್ರದು ಮಧ್ಯಾಹ್ನ ತನಕ ಹೇಳೋದು ಇನ್ನದು. ನಮ್ಮ ಬೇಬಿ ಚೆನ್ನಾಗಿ ರೆಸ್ಟ್ ಮಾಡ್ತಾರೆ. ಮಧ್ಯಾಹ್ನ ಮೇಲೆ ಇನ್ನೆದ್ದು ಆಟ ಆಡುತ್ತೆ ಅವ್ರ ಅಮ್ಮನ ಜೊತೆ. ಅವ್ರ ಅಮ್ಮಂಗೆ ನಿದ್ದೆ ಬರ್ತಿರೋದು ಮಧ್ಯಾಹ್ನ ಟೈಮಲ್ಲಿ, ಆ ರೀತಿ ಅದಕ್ಕೆ. ಸೊ ನಮ್ಮ ನವಿಗೆ ರಾತ್ರಿ ಹೊತ್ತು ಅಷ್ಟೇ ನಿದ್ದೆ ಕೊಡೋದು. ರಾತ್ರಿ ಹೊತ್ತು ಪರವಾಗಿಲ್ಲ ಮಲ್ಕೋತಾನೆ. ಬೆಳಗ್ಗೆ ಹೊತ್ತು ಮಲಗಿದ್ರು ರಾತ್ರಿ ಹೊತ್ತು ಮಲ್ಕೋತಾನೆ. ಇವಾಗ ತಿಂಡಿ ಪಾಪಗೆ ಸರಿ ಮಾಡಿಸಿದ್ರು. ರವೆ ಸರಿ ಸಜ್ಜಿಗೆ ಅನ್ಸುತ್ತಲ್ಲ, ಅದನ್ನೇ ಈಗ ಒಂದು 2 ದಿವಸದಿಂದ ಇಟ್ಕೊಂಡ್ಬಿಟ್ಟಿದ್ದಾರೆ ಅದನ್ನು. ಮಧ್ಯಾಹ್ನ ಟೈಮ್ ಊಟನೇ ಕೊಡ್ತೀವಿ ನಾವು, ತಿನ್ನೋ ಊಟನೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಲ್ಲ. ಇದ್ದಾಗ ಟಾಟಾ ಬಾಯ್, ಸಿ ಯು, ಬಾಯ್ ಬಾಯ್. ನೋಡಿ ಗೈಸ್,